ಕಸ್ಟಮರ್ ಹೇಳಿದ್ದು ಎಲ್ಲನೂ ತುಂಬ ಚೆನ್ನಾಗಿದೆ, ಆದರೆ ಬಿರಿಯಾನಿಯಲ್ಲಿ ಮಾತ್ರ ಉಪ್ಪು ಕಮ್ಮಿ ಆಗಿದೆ. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಹನಾ ಮಲ್ನಾಡ್ ಕಿಚನ್. ನನ್ನ ಕಿಚನ್ನಲ್ಲಿ ನೆನ್ನೆ ಮಾಡಿದ ಐಟಮ್ಸ್ ಏನಪ್ಪ ಅಂತ ಅಂದರೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಗ್ರೇವಿ, ಕ್ರಿಸ್ಪಿ ಚಿಕನ್ ಸಮೋಸ, ಹಾಗೆ ಇನ್ನೂ ಐಟಮ್ಸ್ಗಳನ್ನ ನಾನು ಪ್ರಿಪೇರ್ ಮಾಡಿದ್ದೆ. ನಿನ್ನೆ ನನ್ನ ಹೊಸ ಕುಕ್ಕರಲ್ಲಿ ಅಡುಗೆ ಮಾಡೋ ಟೈಮ್ ಆಗಿತ್ತು, ಹಾಗಾಗಿ ಬಿರಿಯಾನಿ ಮಾಡೋಣ ಫಸ್ಟ್ ಟೈಮ್ ಅಂತ ಹೇಳಿ ನಾನು ಪ್ರಿಪೇರ್ ಮಾಡಿದೆ. ಬಿರಿಯಾನಿ ಎಲ್ಲ ಸೂಪರ್ ಆಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಪರ್ಫೆಕ್ಟ್ ಆಗಿ ಪ್ಯಾಕ್ ಮಾಡಿ ಕರೆಕ್ಟ್ ಟೈಮಿಗೆ ಡೆಲಿವರಿ ಕೊಡಬೇಕು ಅಂತ ಕಸ್ಟಮರ್ಗೆ ತಲುಪಿಸಿದೆ. ಅದಾದ್ಮೇಲೆ ನನಗೆ ಕಸ್ಟಮರಿಂದ ಬಂದ ಫೀಡ್ಬ್ಯಾಕ್ ಕೇಳಿ ಶಾಕ್ ಆಗೋಯ್ತು. ಅವ್ರು ಹೇಳಿದ್ರು, ಕೇಳಿದ ತಕ್ಷಣ ನನಗೆ ಏನು ಮಾಡಲಿ ಅಂತ ಅರ್ಥ ಆಗಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಅದಾದ್ಮೇಲೆ ಏನಾದರೂ ಇದಕ್ಕೆ ಪರಿಹಾರ ಮಾಡಲೇಬೇಕು ಅಂತ ಹೇಳಿ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಲಿಮ್ಮಲ್ಲಿಟ್ಟು ಒಂದು 10 to 15 ಮಿನಿಟ್ಸ್ ಕುಕ್ ಮಾಡೋದಕ್ಕೆ ಬಿಟ್ಟೆ. ಸೊ ಅದಾದಮೇಲೆ ಕಸ್ಟಮರಿಗೆ ಡೆಲಿವರಿ ಕೊಟ್ಟೆ. ಡೆಲಿವರಿ ಅವ್ರು ತಗೊಂಡಾದ್ಮೇಲೆ ಅವರು ಟೇಸ್ಟ್ ಮಾಡಿಬಿಟ್ಟು ಫೀಡ್ಬ್ಯಾಕ್ ಕೊಟ್ಟರು, ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆವಾಗ ನನಗೆ ರಿಲ್ಯಾಕ್ಸ್ ಆಯಿತು. ಮಿಸ್ಟೇಕ್ ಎಲ್ಲರ ಜೊತೆನೂ ಆಗುತ್ತೆ, ಆಗಾಗ ನನಗೂ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ಪರಿಹಾರ ಹುಡ್ಕೋದು ಮಾತ್ರ ನಾನು ಬಿಡಲ್ಲ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನನ್ನ ಒಂದು ಔಟ್ಲೆಟ್ ಉತ್ತರಹಳ್ಳಿಯಲ್ಲಿದೆ. ನೀವು ಆರ್ಡರ್ ಮಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಿಗೆ ನನಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಮುಂಚೆನೇ ಬುಕ್ ಮಾಡಿದವರಿಗೆ ನನ್ನ ಒಂದು ಪ್ರಯಾರಿಟಿ ಡೆಲಿವರಿ ಇರುತ್ತೆ. ಡೆಲಿವರಿ ವಿತಿನ್ 10 ಕಿಲೋಮೀಟರ್ ಇತ್ತು ಅಂತ ಅಂದರೆ ಅದನ್ನು ನಾನು ಬುಕ್ ಮಾಡಿಕೊಡ್ತೀನಿ. 10 ಕಿಲೋಮೀಟರ್ಗಿಂತ ದೂರ ಇತ್ತು ಅಂತ ಅಂದರೆ ನೀವು ಬುಕ್ ಮಾಡ್ಕೋಬಹುದು. ಹಾಗೆ ನಾನು ಬುಕ್ ಮಾಡಿದ್ರೂ ಕೂಡ ಟ್ರ್ಯಾಕಿಂಗ್ ಮಾತ್ರ ನೀವು ಮಾಡ್ತಾ ಇರಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ.